ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋನ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಹಂಗೆ ಮಾಡ್ಕೊಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋಣ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಅಂಡ್ ಗೈಸ್, ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಒಂದು ಬೋರ್ಡ್ಗಳನ್ನ ಕೊಟ್ಟಿರ್ತಾರೆ, ಆ ಗಾದೆಗಳ ಬೋರ್ಡ್. ಸೊ ಆ ಬೋರ್ಡ್ ತಕ್ಕನಾಗಿ ಯಾರಿಗೆ ನಿಮ್ಗೆ ಅನ್ಸುತ್ತೆ ಸೂಟಬಲ್ ಮನೆಯಲ್ಲಿ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಕಡೆ ತ್ರಿವಿಕ್ರಮ್ ಅವರು ನಿನ್ನೆ ಒಂದು ಏನು ಕ್ಲಿಪ್ಪಿಂಗ್ಸ್ ನ ಬಿಟ್ರು, ಗಾಸಿಪ್ ಅನ್ನೋದು ಆಕ್ಚುಲಿ ಇದು ಅದೇ ಬುಡವಾಗಿದ್ದಿಲ್ಲ. ಆಕ್ಚುಲಿ ಇವ್ರು ಬೇಕು ಅಂತಾನೆ ಬಿಟ್ರು. ಇದೇನು ಸುಮ್ಮನೆ ಕಿಚ್ಚ ಸುದೀಪ್ ಸರ್ ಕಾಮಿಡಿ ಮಾಡಿದ್ರು ಗೊತ್ತಾ? ಆಕ್ಚುಲಿ ಅದು ಬಿಡಬೇಕು ಅಂತಾನೆ ಬಿಟ್ಟಿದ್ದು ಮೇನ್ ಥಿಂಗು. ಒಂದು ಬಂದು ಗಾಸಿಪ್ ಅನ್ನೋದು ಆಕ್ಚುಲಿ ಹನುಮಂತು ಮತ್ತೆ ಇವ್ರು ಏನ್ ಮಾತಾಡೋದು ಅದು ಕಾಮಿಡಿ ಅಷ್ಟೇ ಅದು. ಸೊ ಆ ಕಾಮಿಡಿ ಇವ್ರು ಏನೋ ಒಂದು ಸಿನಾರಿಯೋನ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದು. ಬಟ್ ಗಾಸಿಪ್ ಆಗಿದೆ ಎಲ್ಲಿ ಅಂತಂದ್ರೆ, ಇವರು ತ್ರಿವಿಕ್ರಮ್ ಅವರು ಮತ್ತೆ ಮಂಜಣ್ಣ ಏನ್ ಮಾತಾಡ್ಕೊಂಡ್ರೋ, ನಾವಿಬ್ರು ಒಂದಾಗ್ಬಿಟ್ರೆ ಇವ್ರಿಗೆ ಮನೆಗಳ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಅಂತ ಅದು ಒಂದು ಕ್ವಶನ್ ಮಾರ್ಕ್ ನ ಮೂಡ್ಸೋ ತರ ಒಂದು ಗಾಸಿಪ್ನ ಬಿಟ್ರು ಗೊತ್ತಾ ಕ್ಲಿಪ್ಪಿಂಗ್ಸು. ಅದು ಆಕ್ಚುಲಿ ಬಿಟ್ಟಿದ್ ರೀಸನ್ ಏನು ಅಂತಂದ್ರೆ, ಇವ್ರಿಬ್ರೇ ಸ್ಟ್ರಾಂಗ್ ಕಂಟೆಂಟ್ಗಳು ಅಂತ ಫೀಲ್ ಆಗ್ತಾ ಇದೆ. ಅಂದ್ರೆ ಮನೆ ಒಳಗಡೆ ಇರೋರಿಗೆ ಫೀಲ್ ಆಗ್ಬೇಕು, ಜಗಳ ಆಡ್ಬೇಕು. ಯಾಕಂದ್ರೆ ಜಗಳ ಆಡಿಲ್ಲ ಅಂದ್ರೆ ಇವ್ರು ಬಿಗ್ ಬಾಸ್ ಅವ್ರು TRP ಬರಲ್ವಲ್ಲ ಗುರು ಇವ್ರಿಗೆ. ಸೊ ಇದು ನೀಟಾಗಿ ನಿನ್ನೆ ಆಕ್ಚುಲಿ ನನಗೆ ಲಿಟ್ರಲಿ ಬೇಜಾರಾಗಿದೆ ಎಪಿಸೋಡ್ಸ್ಗಳಲ್ಲಿ ಅಂತಂದ್ರೆ, ನಿನ್ನೆನೆ ಆಕ್ಚುಲಿ ಒಂದು ಚೆನ್ನಾಗಿತ್ತು ಅಂತ ಹೇಳಕ್ಕೂ ಆಗಲ್ಲ, ಇಲ್ಲ ಚೆನ್ನಾಗಿಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಒಂದು ಮನೆಯವರು ಇಷ್ಟು ದಿನ ಮಾಡಿದಂಥ ಮುಟ್ಟಾಳ್ತನದಿಂದ ಇನ್ನೂ ಯಾರೋ ಇಬ್ಬರಿಗೆ ಫ್ರೇಮ್ ಸಿಗ್ತಾ ಇದೆ. ಈಗ ನಿನ್ನೆ ರಜತ್ ಅವ್ರು ಏನು ಮಾಡಿದ್ರು, ಆ್ಯಕ್ಚುಲಿ ರಜತ್ ಅವ್ರದ್ದು 100% ತಪ್ಪಿತ್ತು. ಅವ್ರು ಏನು ಮಾತಾಡಿದ್ರು ಗೊತ್ತಾ, ವರ್ಡಿಂಗ್ಸ್ ಯೂಸ್ ಮಾಡಿದ್ರು ಗೊತ್ತಾ, ಅದು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ರಿಯಾಲಿಟಿ ಶೋಗಳಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಮೊದಲನೇದಾಗಿ ಆತನಿಗೆ ಗೊತ್ತು, ನಾನು ಕ್ಯಾಮ್ರಾ ಒಳಗಡೆ ಇದ್ದೀನಿ, ನಾನು 60-70 ಕ್ಯಾಮ್ರಾ ಇದೆ, ನಾನು ಆ ಥರ ಮಾತುಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ಹೇಳಬಾರ್ದು. ಇನ್ನೊಬ್ಬ ವ್ಯಕ್ತಿ ಯಾರು, ಗೋಲ್ಡ್ ಸುರೇಶ್, ಅವ್ರಿಗಿಂತ ಮೇ ಬಿ ಏಜಲ್ಲಿ ದೊಡ್ಡವ್ರು ಇರ್ಬೋದು. ಆ್ಯಂಡ್ ಎರಡನೇ ಥಿಂಗ್ ಏನಪ್ಪ ಅಂತಂದರೆ, ಮಾತುಗಳು ಬಂದಾಗ ಎಲ್ಲರಿಗೂ ಕೋಪ ಬರುತ್ತೆ. ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಅಲ್ಲಿ ಏನಿರಲಿಲ್ಲ. ಆ್ಯಕ್ಚುಲಿ ಟಾಸ್ಕ್ ಅಂತ ಬಂತಂದು, ಟಾಸ್ಕಲ್ಲಿ ಒಂದು ಗೇಮಲ್ಲಿ ಸೋತಿದ್ರೆ ಜನಗಳು ನೋಡಿರೋರಲ್ವಾ, ಸೋತ್ರೆ ಏನು ಇವ್ರಿಗೇನು ಸಿಗ್ತಿರಲಿಲ್ಲ. ಹೌದು, ಗೆದ್ದಿದ್ರೆ ಏನು ಇವಾಗ ಏನು ಒಂದೇ ಸತಿ ವಿನ್ನರ್ ಎರಡು ಡಿಕ್ಕೆಲ್ಲ ಆಗಲಿಲ್ಲ. ಅದು ಫೈನಲ್ಗೆ ಬಂದಾಗ ಮಾತ್ರ ಕೌಂಟ್ ಆಗುತ್ತೆ ಹೊರತು, ಇದು ಎಲ್ಲ ನೋಡ್ತಾರೆ ಜನಗಳು ಎಷ್ಟು ಓಟ್ ಬಂತು, ಸೋತಿದ್ರಿಂದ ಹೆಂಗೆ ಸೋತ್ರು ಅವರು, ಅದೆಲ್ಲ ಕೂಡ ಕೌಂಟ್ ಆಗುತ್ತೆ. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಬೇಕಾಗಿತ್ತು. ರಜತ್ ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಹೋಗ್ಬಿಟ್ಟು ನೀನು ಅದೇನೋ ಪಾಂಡು ಗೀಂಡು ಹಂಗೆ ಹಿಂಗೆ ಅಂತೆಲ್ಲ ಬೈತಾರೆ. ಈ ಪಾಂಡು ಅನ್ನೋದು ತಾನೇ ಏನಕ್ಕೆ ಬೇಕಾಗಿತ್ತು ಅಲ್ಲಿ. ಸೊ ಇಲ್ಲಿ ರಜತ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಾನು ಹಿಂಗಿರೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ. ಸೊ ಅಲ್ಲೂ ಸುದೀಪ್ ಸರ್ ಮುಂದ್ಗಡೆ ಒಂದು ಏನು ಐಶ್ವರ್ಯ ಮತ್ತು ಶಿಶಿರ್ ಅವ್ರ ಹತ್ರ ಆವಾಜ್ ಆಗ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಸುದೀಪ್ ಸರ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೋ ಹೇಳೋ ರೀತಿಲಿ ಹೇಳಲಿಲ್ಲ ಅಂತ ನಮ್ಗನ್ಸ್ತು. ಇವನ್ ನೋಡಿ ನೀವು ಜಗದೀಶ್ ಚೈತ್ರ ಕುಂದಾಪುರ ಅವ್ರ ಮ್ಯಾಟ್ರಿಗೆ ಎಷ್ಟು ಜೋರಾಗಿ ವಾಯ್ಸ್ ರೈಸ್ ಮಾಡ್ಕೊಂಡು ಹೇಳಿದ್ರು ಗೊತ್ತಾ. ಲಾಸ್ಟ್ ವೀಕಲ್ಲಿ ಚೈತ್ರ ಕುಂದಾಪುರ ಅವ್ರ ಮ್ಯಾಟ್ರಿಗೆ ಏನೋ ಗಾಡ್ ಡ್ಯಾಮ್ ಅಂತೆಲ್ಲ ಹೇಳಿದ್ರು. ಆ ಒಂದು ಕೋಪದಲ್ಲಿ ಹೇಳಿದ್ರು ಗೊತ್ತಾ. ಆ ಕೋಪ ನೆನ್ನೆ ಕಾಣಲಿಲ್ಲ. ಏನಕ್ಕೆ ಅಂತಂದರೆ, ನಮ್ಮ ಪ್ರಕಾರ ಅನಿಸ್ತಾ ಇರೋದು, ಈಗ ರಜತ್ ಬಂದ್ಮೇಲೆ ಸ್ವಲ್ಪ TRP ರೈಸ್ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಇದು ಯಾಕೆ ಅಂತ ಹೇಳ್ತೀನಿ. ಅವರ ಒಂದು ಥಿಂಗ್ ಏನಪ್ಪಾ ಅಂತಂದ್ರೆ, ಆ ಥರ ಪಾರ್ಶಲಿ ಮಾಡಿದ್ದು ನಿಜ ಹೇಳ್ತೀನಿ. ನನಗೆ ಲಿಟ್ರಲಿ ಕಿಚ್ಚ ಸುದೀಪ್ ಸರ್ ಅವ್ರ ಮೇಲೆ ನಿಜ ಬೇಜಾರಾಯಿತು. ಯಾಕೆ ಅಂತಂದರೆ, ಒಂದು ಥಿಂಗು, ಆ ರಜತ್ ಅವರು ಏನು ಅವ್ರನ್ನ ಸಮರ್ಥನೆ ಮಾಡ್ಕೊಂಡ್ರು ಗೊತ್ತಾ, ಓಕೆ, ವೆಲ್ ಡಿಸರ್ವ್ಡ್. ಅದು ಯಾಕೆ ಸಮರ್ಥನೆ ಮಾಡ್ಕೊಂಡ್ರು ಅಂತಂದರೆ, ಐಶ್ವರ್ಯ ಅವರು ಈ ಮ್ಯಾಟ್ರಿಗೆ ಎದ್ದು ನಿಂತ್ಕೊಂಡು, ಲೈಕ್ ಅವ್ರಿಗೆ ಗೋಲ್ಡ್ ಸುರೇಶ್ ಪರವಾಗಿ ಸ್ಟ್ಯಾಂಡ್ ತೊಗೊಂಡು ನಾನು ಅದಕ್ಕೆ ಅವ್ರಿಗೆ ಕಳಪೆ ಕೊಡ್ತಾ ಇದ್ದೀನಿ ಅಂತ, ನಿನಗೆ ಪರ್ಸ್ನಲ್ ಆಗಿ ಎಲ್ಲ ಹರ್ಟ್ ಆಯಿತು ಅಂತ ಪರ್ಸ್ನಲ್ ಥಿಂಗ್ಸ್ನ ಕಳಪೆಗೆ ತೋರಿಸ್ಬಾರ್ದು. ಆ್ಯಕ್ಚುಲಿ ಆ ರೀಸನ್ಸ್ಗೆ ಚಪ್ಪಾಳೆ ಸಿಕ್ತು, ಓಕೆ, ವೆಲ್ ಡಿಸರ್ವ್ಡ್, ನಾನೆಲ್ಲ ಅದೆಲ್ಲ ಒಪ್ಕೊತೀನಿ. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಪ್ಕೊತೀನಿ. ಬಟ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು, ನೀನು ಪರ್ಸ್ನಲ್ ಆಗಿ ಬಂದಿದ್ದು ಯಾರಿಗೋ ಒಬ್ಬ ಪರ್ಸ್ನಲ್ ಆಗಿ ಹರ್ಟ್ ಮಾಡಬಾರ್ದು. ಗೇಮಲ್ಲಿ ನೀನು ಸೋಲ್ಸ್ಬೋದು, ಗೇಮಲ್ಲಿ ಬೇಕಾದ್ರೆ ನೀನು ಅವನ್ನ ಕುಗ್ಗಿಸ್ಬೋದು. ಅವ್ನು ನೀನು ಚೆನ್ನಾಗಿ ಆಡ್ತಲ್ಲ, ಗೇಮ್ ವೀಕ್ನೆಸ್ಸು, ನೀನು ವೀಕ್ ಇದೆಯಾ ಕಣಯ್ಯ, ಅದು ಪರ್ಸ್ನಲ್ ಆಗಲ್ಲ, ಅದು ಗೇಮಲ್ಲಿ ಆಗುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾಯಿದ್ರೆ, ಪರ್ಸ್ನಲ್ ಆಗಿ ಬೈದಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಒಂದು ಕಿಚ್ಚ ಸುದೀಪ್ ಸರ್ ಏನೂ ಮಾತಾಡೋಕೆ ಆಪರ್ಚುನಿಟಿ ನನಗೆ ಇರಲಿಲ್ಲ. ಯಾಕೆ ಅಂತಂದರೆ, ಇವರು ಮನೆಯವ್ರು ಏನು ಮಾಡ್ತಾ ಇದ್ದಾರೆ, ಪರ್ಸ್ನಲ್ ಸಣ್ಣ ಪುಟ್ಟ ಸಿಲ್ಲಿ ರೀಸನ್ಸ್ಗಳು ಇಟ್ಕೊಂಡು ಟಾರ್ಗೆಟ್ ಅಂದರೆ ನಾಮಿನೇಷನ್ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಹೇಳಿದ್ ಕರೆಕ್ಟು. ಕಳಪೆ ಕೊಡಬೇಕಾದ್ರೆ ವ್ಯಾಲಿಡ್ ರೀಸನ್ ಇರಬೇಕು. ಬಟ್ ಇವರು ಐಶ್ವರ್ಯ ಅವರು, ಶಿಶಿರ್ ಅವರು ಏನಕ್ಕೆ ಕೊಟ್ರಲ್ಲ, ಸುರೇಶ್ ಅವ್ರ ಮ್ಯಾಟ್ರ್ ಕೊಟ್ರಲ್ಲ, ಅದು ತಪ್ಪು. ಬಟ್ ಹಂಗಂತ ಹೇಳ್ಬಿಟ್ಟು, ಈಗ ಮೊನ್ನೆ ಲಾಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಜಗದೀಶ್ ಅವ್ರ ಮ್ಯಾಟ್ರು, ಲೈಕ್ ಮನಾಸ್ ಅವರು ಮತ್ತು ಜಗದೀಶ್ ಅವರು ಗಲಾಟೆ ಮಾಡ್ಬೇಕಾದ್ರೆ ಇದೇ ಸುದೀಪ್ ಸರ್ ಏನು ಹೇಳಿದ್ರು, ನೀವು ಮನೆ ಜನ ಜಗಳ ಆಡ್ತಾ ಇದ್ರೆ, ಲೈಕ್ ಇವ್ರಿಗೆ ಧರ್ಮ ಕೀರ್ತಿರಾಜ್ ಅವ್ರಿಗೆ ಮತ್ತು ಅನುಷ್ ಅವ್ರಿಗೆ ಅವರಿಬ್ರು ಚಪಾತಿ ಮಾಡ್ತಾ ಇರ್ತಾರೆ, ಸೊ ನೀವೇನಕ್ಕೆ ಇಂಟರ್ಫಿಯರ್ ಆಗಿಲ್ಲ ಅಂತ ಬೈದ್ರು. ಸೊ ಇಲ್ಲಿ ಆ್ಯಕ್ಚುಲಿ ಶಿಶಿರ್ ಅವರು ಮತ್ತು ಐಶ್ವರ್ಯ ಅವರು ವಾಯ್ಸ್ ರೈಸ್ ಮಾಡಿದ್ದಾರೆ. ಬಟ್ ವಾಯ್ಸ್ ರೈಸ್ ಮಾಡಿರೋದಲ್ಲಿ ಕಳಪೆ ಕೊಡೋ ಒಂದು ಇದರಲ್ಲಿ ವಾಯ್ಸ್ ರೈಸ್ ಮಾಡಿದ್ದಾರೆ. ಬಟ್ ಅದನ್ನ ಲೈಕ್ ಅವ್ರೇನು ಹೇಳ್ತಾರೆ, ನಮ್ಮ ಫ್ಯಾಮಿಲಿ ಥರ ನೋಡ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿಯವ್ರು ಯಾರು ಬೈದ್ರೆ ನಾವು ಸುಮ್ಮನೆ ಆಗ್ತೀವ ಅಂತ ಐಶ್ವರ್ಯ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಸುದೀಪ್ ಸರ್ ಹೇಳಿದ್ದು ಹೆಂಗಿತ್ತು ಅಂತಂದರೆ, ನೀವು ಇನ್ವಾಲ್ವ್ ಆಗಿದ್ದೆ ತಪ್ಪು ಅನ್ನೋ ಥರ ಹೇಳಿದ್ರಲ್ಲಿ. ಸೊ ಗೈಸ್, ಆ್ಯಕ್ಚುಲಿ ಇಲ್ಲಿ ನನಗೆ ನಿಜ ನಿನ್ನೆ ಎಪಿಸೋಡ್ ನನಗೆ ಅದೇ ಬೇಜಾರಾಗಿದ್ದು. ಎಂಜಾಯ್ ಮಾಡಿದೆ, ನಾನು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಎಲ್ಲೋ ಒಂದು ಕಡೆ ರಜತ್ ಅವ್ರಿಗೆ ಕಿಚ್ಚ ಸುದೀಪ್ ಸರ್ ಬೈಬೇಕಾಗಿತ್ತು, ಕ್ಲಾರಿಟಿಯಾಗಿ ಬೈಬೇಕಾಗಿತ್ತು. ನೋಡಿ ರಜತ್ ಅವರೇ, ನೀವೇನಾದರೂ ನೆಕ್ಸ್ಟ್ ಟೈಮು
ಕೋಪದಲ್ಲಾಗಲಿ ಇಲ್ಲ ಆ ಥರ ವರ್ಡ್ಸ್ನ ನೀವೇನಾದರೂ ಯೂಸ್ ಮಾಡಿದ್ರೆ ಡೈರೆಕ್ಟ್ ಒಂದೇ ಮಾತು ನಾನು ಕೈ ಅದೇನೋ ಹೇಳಿದ್ರು ಗೊತ್ತಾ, ಇನ್ನೊಂದು ಹೇಳಿದ್ರು ಸುದೀಪ್ ಸರ್, ಒಂದು ನನ್ನ ಕೈಲೂ ಕೀ ಇರುತ್ತೆ, ಇನ್ನೊಂದು ಬಿಗ್ ಬಾಸ್ ಕೈಲೂ ಕೀ ಇರುತ್ತೆ ಮನೆಯಿಂದ ಆಚೆ ಹಾಕೋದಕ್ಕೆ ಅಂತ. ಡೈರೆಕ್ಟಾಗಿ ಒಂದೇ ವಾರ್ನಿಂಗ್, ಖಡಕ್ ವಾರ್ನಿಂಗ್ ಕೊಡಬೇಕಾಗಿತ್ತು ಒಂದೇ ಮಾತಲ್ಲಿ. ನೀವು ಆ ಥರ ವರ್ಡಿಂಗ್ಸ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಟೈಮು ನಿಮ್ಮನ್ನ ಡೈರೆಕ್ಟಾಗಿ ಮನೆಯಿಂದ ಆಚೆ ಹಾಕ್ತೀವಿ ಅಷ್ಟೇ. ಇಲ್ಲಿ ಅವ್ರು ನೋಡ್ತಾ ಇದ್ರೆ ಪಶ್ಚಾತ್ತಾಪ ಅಂದ್ರೆ ಲೈಕ್ ಸಾರಿ ಕೇಳಿದ್ದು ಒಂದು ಇದೇ ಇಲ್ಲ ಏನೋ ಸುಮ್ಮನೆ ಇವ್ರು ಏನೋ ಹೇಳ್ತಾ ಇದಾರಲ್ಲ ಒಂದು ಸಾರಿ ಕೇಳಬೇಕು ಅಂತ ಕೇಳಿದ್ರೆ ಹೊರತಾಗಿ, ಬಟ್ ಮನಸ್ಪೂರ್ವಕವಾಗಿ ಅವ್ರು ಸಾರಿ ಕೇಳಿದ್ರು ಅಂತ ನಮ್ಗೆ ಅನ್ಸಿಲ್ಲ ಗೈಸ್. ನಿಮ್ಗೆ ಅನ್ಸಿದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ಥಿಂಗು, ರಜತ್ ಅವರು ಪಕ್ಕಾ ಬಿಗ್ ಬಾಸ್ ಮೆಟೀರಿಯಲ್, ಹೌದು, ನಾನು ಅದಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಹಾಗಂತ ಒಂದು ಅಹಂಕಾರದ ಮಾತುಗಳು ಏನಿರುತ್ತೆ ಅದು ಬೇಡವಾಗಿತ್ತು ಅಂತ ಅನ್ಸುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ಆ ಅಹಂಕಾರನೇ ನಿಮ್ಮನ್ನ ನುಂಗ್ಕೊಂಡ್ಬಿಡುತ್ತೆ ಅಂತ ಅನ್ಸುತ್ತೆ. ಬಟ್ ರಜತ್ ಅವರು ಒಳ್ಳೆ ಗೇಮರ್ ಗುರು, ತುಂಬಾ ಸ್ಟ್ರಾಂಗ್ ಕಂಟೆಂಟರ್ ಇದ್ದಾರೆ, ಓಕೆನಾ. ಎರಡನೇ ಪಾಯಿಂಟ್ ಬಂದು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಗುರು. ಅವ್ರನ್ನ ಕುಗ್ಗಿಸ್ಬೇಕು ಅಂತಂದ್ರೆ ಇವನ್ ಅದಕ್ಕೆ ಒಳ್ಳೆ ಮಾಸ್ಟರ್ ಪ್ಲಾನೇ ಮಾಡಬೇಕಾಗುತ್ತೆ. ನೀವು ಎಕ್ಸ್ಪೆಷಲಿ ಇದಕ್ಕೆ ಯಾರು ಇನ್ವಾಲ್ವ್ ಆಗಬೇಕು ಅಂತ ಮಂಜು ಅವ್ರು ಇನ್ವಾಲ್ವ್ ಆಗಬೇಕು, ಇನ್ನೊಂದು ತ್ರಿವಿಕ್ರಮ್ ಅವ್ರು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಬಟ್ ತ್ರಿವಿಕ್ರಮ್ ಅವ್ರು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವ್ರ ಹತ್ರನೂ ಚೆನ್ನಾಗಿರಕ್ ಹೋಗ್ತಾ ಇದಾರೆ, ಅವ್ರ ಹತ್ರನೂ ಚೆನ್ನಾಗಿರಕ್ ಹೋಗ್ತಾ ಇದಾರೆ, ಸೇಫ್ ಗೇಮ್ ಆಡ್ತಾ ಇದಾರೆ, ಭಯ್ಯ ಅನ್ಕೊಂಡು ಸೇಫ್ ಗೇಮ್ ಆಡ್ತಾ ಇದಾರೆ. ಬೇಡ ಗುರು, ಬಿಗ್ ಬಾಸ್ ಇಂಡಿವಿಜುವಲ್ ಆಟ. ನಿನ್ನೆಯಿಂದ ಅದೇ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದ್ದು. ಇವನ್ ರಜತ್ ಅವರು ಮಕ್ಕ ಕೊಡ್ದಂಗೆ ಅದನ್ನೇ ಹೇಳಿದೆ. ನಾನು ರಜತ್ ಅಲ್ಲಿ ಇದೊಂದು ಇಷ್ಟ ಆಯ್ತು ಆಕ್ಚುಲಿ ನಿನ್ನೆ ಪಾಯಿಂಟು. ನೋಡಮ್ಮ, ಇನ್ ಕೇಸ್ ಏನಾದ್ರು ಗೋಲ್ಡ್ ಸುರೇಶ್ ಅವ್ರು ವಿನ್ ಆಯ್ತು ಅಂತಂದ್ರೆ ಕಪ್ ಗೆಲ್ತಾರೆ, ಕಪ್ನ ತೊಗೊಂಡೋಗ್ಬಿಟ್ಟು ತಗೊಳ್ಳೋಗಮ್ಮ ನನ್ನ ಪರವಾಗಿ ನೀನು ಸ್ಟ್ಯಾಂಡ್ ತೊಗೊಂಡು ಐಶ್ವರ್ಯ ನೀನು ತೊಗೊಂಡೋಗುವಂಥ ಕಪ್ಪ ಕೊಡ್ತಾರೆ ನಿನಗೆ. ಇಂಡಿವಿಜುವಲ್ ಎಂಡ್ ಆಫ್ ದ ಡೇ ಇಂಡಿವಿಜುವಲ್ ಆಟ. ಆ ಆಟದ ಬಗ್ಗೆ ಓಕೆ ಕ್ಲಾರಿಟಿ ಇತ್ತು, ಅದೇನೋ ಇವರು ಸ್ಟ್ಯಾಂಡ್ ತೊಗೊಂಡ್ರು ಅಂತಂದ್ರಲ್ಲ ಐಶ್ವರ್ಯ ಅವರು, ಅದಕ್ಕೆ ಓಕೆ. ಬಟ್ ಬೈದಿದ್ದಕ್ಕೆ ಎಲ್ಲಿ ಕ್ಲಾರಿಟಿ ಸಿಕ್ತು? ಬೈದಿರ್ಬೇಕು. ಅಟ್ಲೀಸ್ಟ್ ಗೋಲ್ಡ್ ಸುರೇಶ್ ಅವ್ರಿಗೆ ಒಂದು ಬುದ್ಧಿ ಇಲ್ವಾ? ನನ್ನ ಬಗ್ಗೆ ನೀನು ಯಾರು ಮಾತಾಡೋದಕ್ಕೆ? ನೀನು ಹತ್ರ ಮಾತಾಡಿದ್ಯಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಾನು ಮಾತಾಡ್ತೀನಿ. ಬಿಗ್ ಬಾಸ್ ಅವಾಗ ಏನು ಮಾಡ್ತಾರೆ, ಈಗ ಹಂಗಾರೆ ರಜತ್ ಅವ್ರು ಮಾತಾಡ್ಬಿಟ್ರು, ಅದೇನೋ ಜಾಸ್ತಿ ಎಸ್ಕಲೇಟ್ ಆಗಿಲ್ಲ, ಬಿಟ್ಬಿಡೋಣ. ಓಕೆ, ಎಲ್ಲರೂ ಮಾತಾಡ್ತಾರೆ ಅವಾಗ. ನೆಕ್ಸ್ಟ್ ಈಗ ನಾಳೆ ಮಾತಾಡ್ತಾರೆ. ಈಗ ರಜತ್ ಅವ್ರು ಏನು ಅಂದ್ರಲ್ಲ ಆ ಪದಗಳು ಬೇರೆಯವ್ರು ಶಿಶಿರವ್ರಿಗೆ ಈಗ ರೊಚ್ಚ ಕೇಳಿಸಿದ್ದಾರೆ. ಸುದೀಪ್ ಸರ್ ಏನು ಮಾಡ್ತಾ ಇಲ್ಲ, ನೀವು ಬರೀ ಮೀಸೆ ಬಿಟ್ಕೊಂಡಿದ್ದೀರಾ, ಟಾಸ್ಕ್ ಏನೂ ಇಲ್ಲ, ಗೇಮ್ ಇಲ್ಲ. ಹೌದು, ಲಾಸ್ಟ್ ವೀಕಲ್ಲಿ ಅವ್ರದ್ದು ಏನೂ ಇರಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬಟ್ ಶಿಶಿರ್ ಅವರು ನೆಕ್ಸ್ಟ್ ವೀಕಿಂದ ನೋಡ್ಕೊಳ್ಳಿ, ಈ ಮನುಷ್ಯ ಚೇಂಜ್ ಆಗೇ ಆಗ್ತಾರೆ. ಯಾಕೆಂತಂದ್ರೆ ನೆನ್ನೆ ಸುದೀಪ್ ಸರ್ ಫುಲ್ ರೊಚ್ಚ ಕೇಳಿಸಿದ್ದಾರೆ ಅವ್ರನ್ನ. ಇವನ್ ನೀವು ಐಶ್ವರ್ಯ ಅವ್ರಿಗೂ ಅಷ್ಟೇ ತುಂಬಾ ಬೇಜಾರಾಗಿರುತ್ತೆ. ಯಾಕಂತಂದ್ರೆ ಅದೇ ಕೈ ಹಿಡ್ಕೊಂಡು ಓಡಾಡ್ತೀರಾ ಅಂತೆಲ್ಲ ಹೇಳಿದ್ದಾರೆ ಅಲ್ಲಿ. ಹಾರ್ಶ್ ಟ್ರೂತ್ ಹೇಳ್ತೀನಿ ನೋಡಿ ಗೈಸ್. ಆಕ್ಚುಲಿ ಏನ್ ಗೊತ್ತಾ, ಐಶ್ವರ್ಯ ಅವರು ಫಸ್ಟು ಧರ್ಮಂಗೆ ಟ್ರೈ ಮಾಡಿದ್ರು, ಓಕೆನಾ. ಸೊ ಅವರ ಮೈಂಡಲ್ಲಿ ಏನಿದೆ ಅಂತ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ. ಮೇ ಬಿ ನೀವು ತುಂಬ ಜನ ಐಶ್ವರ್ಯ ಫಾಲೋವರ್ಸ್ಗಳು ಹೇಳ್ತೀರಾ, ನನಗೆ ಬೇಜಾರಾದ್ರೂ ಪರವಾಗಿಲ್ಲ. ಬಟ್ ನಾನು ಇರೋದನ್ನು ರಿಯಾಲಿಟಿಲಿ ಹೇಳ್ತಾ ಇದ್ದೀನಿ. ಅವ್ರದ್ದು ಟಾಸ್ಕು 0. ಹೋದ ವೀಕಲ್ಲಿ ಕಿಚ್ಚ ಸುದೀಪ್ ಸರು ಇದನ್ನೇ ವಾರ್ನ್ ಮಾಡಿದ್ರು. ನೆಕ್ಸ್ಟ್ ವೀಕ್ ಏನಾದರೂ ನೀವು ಇದೇ ರೀತಿ ಅಂಟ್ಕೊಂಡು ಆರಾಮ್ಸೆ ನಿಂಪಾಡ ನೀವು ಇದ್ಬಿಡ್ಬೋದು ಅಂತ ಬಂದರೆ ಯಾರೋ ಒಬ್ಬರು ನನ್ನ ಮುಂದೆಗಡೆ ನಿಂತಿರ್ತಾರೆ. ಇಬ್ಬರಲ್ಲಿ ಯಾರಾಗಿರ್ಬೋದು, ಒಂದು ಶಿಶಿರ ಆಗಿರ್ಬೋದು, ಇಲ್ಲಾಂದ್ರೆ ಐಶ್ವರ್ಯ ಅವರಾಗಿರ್ಬೋದು. ಐಶ್ವರ್ಯ ಅವ್ರು ಏನು ಮಾಡಿದ್ರು, ಫಸ್ಟು ಧರ್ಮಂಗೆ ಟ್ರೈ ಮಾಡಿದ್ರು. ಧರ್ಮ ಅವ್ರು ಬೀಳಲಿಲ್ಲ, ಅನುಷಾ ಕಡೆ ಓಡಾಡಿದ್ರು, ಸುಮ್ಮನಾದ್ರು. ಅದಾದ್ಮೇಲೆ ನೆಕ್ಸ್ಟ್ ಟ್ರೈ ಮಾಡಿದ್ದು ಯಾರು ಗೊತ್ತಾ, ಅವರು ಫಸ್ಟ್ ಅದಕ್ಕೂ ಮುಂಚೆ ಇವರು ರಂಜಿತ್ ಅವರಿದ್ರು. ರಂಜಿತ್ ಅವರು ಇವರು ಫ್ಲರ್ಟ್ ಅವರು ಫಸ್ಟ್ ಆಫ್ ಆಲ್ ಒಂದು ಆಪ್ಷನ್ ಇಟ್ಕೊಂಡೆ ಬಂದ್ಬಿಟ್ರು. ಆಕ್ಚುಲಿ ಐಶ್ವರ್ಯ ಅವ್ರಿಗೆ ಒಂದು ಸಪೋರ್ಟಿವ್ ಏನಿತ್ತು ಅಂತಂದ್ರೆ, ಅವ್ರ ತಂದೆ ತಾಯಿ ಇಲ್ಲ, ಸಪೋರ್ಟ್ ಮಾಡೋಣ, ನಮ್ ಕನ್ನಡ ಜನತೆ ಇದೆ, ಅದು ನಾನು ಕೂಡ ಸಪೋರ್ಟ್ ಮಾಡಿದ್ವಿ. ನಾವು ಸಿಂಪತಿ ವರ್ಕೌಟ್ ಆಯ್ತು, ಓಕೆ ವಾಟ್ ಎವರ್ ಇಟ್ ಇಸ್, ನಾವು ಕೂಡ ಸಪೋರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ವಿಡಿಯೋಸ್ಗಳಿದೆ, ಏನಪ್ಪ ಇವರು ಸಖತ್ತಾಗಿ ಆಡ್ತಾ ಇದಾರೆ, ಒಂದು ಚೆನ್ನಾಗಿ ಮಾತಾಡ್ತಾ ಇದಾರೆ, ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದಾರೆ ಸ್ಟಾರ್ಟಿಂಗ್ ಅಲ್ಲಿ, ಓಕೆ 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 ಸೊ ಅಂಡ್ ಅಂಡ್ ಸೋರ್ಸು ಎಲ್ಲ ಇದಕ್ಕೆ ಆ್ಯಡ್ ಆಗುತ್ತೆ. ಬಟ್ ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇದ್ದಾಗ ಲಾಸ್ಟ್ ವೀಕಲ್ಲಿ ಅವ್ರದ್ದು 0 ಗೈಸ್. ಭವ್ಯ ಗೌಡ ಅವ್ರ ಮುಂದೆ ಯಾವ ರೀತಿ ಅವ್ರ ಮಕ್ಕಾರಾದ್ರು ಗೊತ್ತಪ್ಪ, ಏನೋ ಟಾಸ್ಕ್ ಪರ್ಫಾರ್ಮೆನ್ಸ್ ಅಲ್ಲ, ಬಾಲ್ ಗೇಮಲ್ಲಿ ಅವ್ರ ಕ್ಲಾರಿಟಿ ಐಡಿಯಾನೇ ಇಲ್ಲ ಆ್ಯಕ್ಚುಲಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಡಿಫೈಮ್ ಮಾಡಕ್ಕೆ ಹೋದ್ರು. ಅದಾದ್ಮೇಲೆ ಶಿಶಿರ್ ಅವ್ರನ್ನ ಕೇಳಿದ್ರು, ಅದೇ ಇನ್ನೊಂದು ಟಾಸ್ಕ್ ಬರುತ್ತೆ, ವಾಟರ್ ಟ್ಯಾಂಕ್ ಒಳಗಡೆ ಪೈಪ್ ಎತ್ತಬೇಕಾದ್ರೆ ಅದು ಆ್ಯಕ್ಚುಲಿ ಏನು ಅವರೇನ ಮಾಡಿದಿಲ್ಲ, ನೀವೇ ಬಿಟ್ಕೊಟ್ರಾ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಕ್ವಶನ್ಸ್ ಮಾಡ್ತಾರೆ, ಅವ್ರಿಗೆ ಏನು ಪಾಯಿಂಟ್ಸ್ ಬೇಕು, ಆ್ಯಕ್ಚುಲಿ ಅವ್ರಿಗೆ ಪಾಯಿಂಟ್ಸ್ ಬೇಕು, ಅವ್ರನ್ನ ಲೈಕ್ ಡಿಗ್ರೇಡ್ ಮಾಡೋದಕ್ಕೆ ನೋಡಿದ್ರು. ಬಟ್ ಇಲ್ಲಿ ಆ್ಯಕ್ಚುಲಿ ಶಿಶಿರ್ ಅವ್ರು ಒಪ್ಕೊಂತಾರೆ, ಇಲ್ಲ ಅವ್ರದ್ದು ಲೈಕ್ ಸೆಕೆಂಡ್ ಟೈಮ್ ಅವರೇ ಇದು ಮಾಡ್ಕೊಂಡು ತೊಗೊತಾರೆ, ಪೈಪ್ ಎಳಿತಾರೆ ಅಂತ ಹೇಳಿದ್ರು. ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೂ ಇದು ವರ್ಕ್ ಆಗುತ್ತೆ. ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಐಶ್ವರ್ಯ ಅವ್ರದ್ದು 0 ಇದೆ. ಅವರು ಈ ಲಾಸ್ಟ್ ವೀಕಲ್ಲಿ ಕಣ್ಣು ಕಾಣಿಸ್ಲಿಲ್ಲ. ಉಗ್ರ ಮಂಜು ಅವರು ಅದನ್ನೇ ಮಾತಾಡ್ಕೊಂಡ್ರು ಯಾರ ಜೊತೆ, ತ್ರಿವಿಕ್ರಮ್ ಅವ್ರ ಜೊತೆ. ಮಗ ನಂದು ನಿಂದು ಪರ್ಸ್ನಲ್ ಇದಕ್ಕೆ ನಾನೇ ಪರ್ಸ್ನಲ್ ಆಗಿ ಬಿದ್ದು ನಾವೇ ಟಾರ್ಗೆಟ್ ಮಾಡ್ಕೊಂಡು ಲೈಕ್ ನಾಮಿನೇಷನ್ ಮಾಡ್ಕೊಂಡ್ವಿ. ಬಟ್ ಬಚಾವ್ ಆದ್ರು, ಕಾಣಿಸ್ಕೊಳ್ಳಿಲ್ಲ ನಮ್ಮ ಜಗಳದಲ್ಲಿ. ಅದಕ್ಕೆ ನಾವು ತಲೆ ಉಪಯೋಗಿಸ್ಬಿಟ್ಟು ನೆಕ್ಸ್ಟ್ ಮಾಡ್ಬೇಕಾದ್ರೆ ಉಗ್ರ ಮಂಜು ಅದನ್ನ ಡೈರೆಕ್ಟ್ ಆಗಿ ಹೇಳಿದ್ರು. ಶಿಶಿರ್ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಏನೂ ಇಲ್ಲ ಪರ್ಫಾರ್ಮೆನ್ಸ್ ಲಾಸ್ಟ್ ವೀಕಲ್ಲಿ. ಕಳಪೆ ಆ್ಯಕ್ಚುಲಿ ಐಶ್ವರ್ಯ ಇಲ್ಲ ಶಿಶಿರ್ ಅವರು ಇಬ್ಬರಲ್ಲಿ ಒಬ್ರು ಕೊಡಬೇಕಾಗಿತ್ತು. ನಾನು ಆನೆಸ್ಟ್ ಆಗಿ ಹೇಳ್ತಾ ಇರೋದು. ಬಿಕಾಸ್ ನಿನ್ನೆ ನನಗೆ ಲಿಟ್ರಲಿ ಬೇಜಾರಾಗಿದ್ದು, ಇವರು ಏನೋ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟೆ ಗೋಲ್ಡ್ ಸುರೇಶ್ ಪರವಾಗಿ ಅಂತಾರಲ್ಲ, ಏನು ಎಲ್ಲ ಟೈಮಲ್ಲಿ ಇವ್ರು ಸ್ಟ್ಯಾಂಡ್ ತಗೊಂಡ್ರ? ಲಾಯರ್ ಜಗದೀಶ್ವರ್ ಜಗಳ ಆಡ್ಬೇಕಾದ್ರೆ ಇವ್ರು ಸ್ಟ್ಯಾಂಡ್ ತಗೊಂಡ್ರ? ಶಿಶಿರ್ ಅವ್ರು ಸ್ಟ್ಯಾಂಡ್ ತಗೊಂಡ್ರ? ಇಲ್ಲ, ಏನು ತಗೊಳ್ಳಿಲ್ಲ. ಇವ್ರು ಸುಮ್ಮನೆ ಏನೋ ಕೊಡಬೇಕು ರೀಸನ್ಸ್ ಇಲ್ಲ. ಅದ್ರ ಜೊತೆಗೆ ಅವ್ರು ಕೊಟ್ಟಿರೋ ರೀಸನ್ ಜೊತೆಗೆ ಇನ್ನೊಂದು ವ್ಯಾಲಿಡ್ ರೀಸನ್ ಕೊಟ್ಟಿದ್ರೆ ಎರಡು ಬ್ಯಾಲೆನ್ಸ್. ಅದೇ ಸುದೀಪ್ ಸರ್ ಅದೇ ಹೇಳಿದ್ರು, ನೀವು ಕೊಡೋ ರೀಸನ್ ಓಕೆ, ಬಟ್ ಅದ್ರ ಜೊತೆಗೆ ನಿಮ್ದು ಒಂದು ಇನ್ಪುಟ್ ಕೊಡಬೇಕು. ಈಗ ಸುರೇಶ್ ಅವ್ರಿಗೆ ಬೈದಿದ್ದು ತಪ್ಪು, ಅದು ಕೊಟ್ಟಿದ್ದೀರಾ. ಅದ್ರ ಜೊತೆ ಇನ್ನೊಂದು ವ್ಯಾಲಿಡ್ ರೀಸನ್ ಕೊಟ್ಟಿದ್ದೀರಾ,
ಕೊಟ್ಟಿದ್ರೆ ಸರಿ ಹೋಗ್ತಿತ್ತು, ನೀವು ಬರೀ ಅದೊಂದೇ ಕೊಟ್ಟಿದ್ದೀರಾ ಅಂತಂದ್ರೆ ಅದು ಸರಿ ಕಾಣಲ್ಲ ಕಳಪೆ ಇದಕ್ಕೆ ಅಂತ ಹೇಳಿದ್ರು. ಬಟ್ ಇಲ್ಲಿ ರಜತ್ ಅವ್ರಿಗೆ ಲೈಕ್ ಹೆಂಗೆ ಅಂತಂದ್ರೆ ತೊಟ್ಲುನು ತೂಗುದ್ರು ಸುದೀಪ್ ಸರ್, ಜೊತೆಗೆ ಮಗುನು ಜೂಟಿದ್ರು. ಸ್ಟಾರ್ಟಿಂಗ್ ಹೇಳಿದ್ರು, ನಾನು ಒಪ್ಕೊಂತೀನಿ. ಸ್ಟಾರ್ಟಿಂಗ್ ಏನಂತ ಹೇಳಿದ್ರು, ರಜತ್ ಅವರೇ ನಾನು 2 ಕೀ ಇರುತ್ತೆ, ನೆಕ್ಸ್ಟ್ ಟೈಮ್ ನೀವು ಈ ಥರ ಮಾತಾಡಲ್ಲ ಸರ್ ಅಂತ ಹೇಳಿದ್ರು ಅವರು. ಅವ್ರು ಏನಂತಂದ್ರು, ಆಕ್ಚುಲಿ ಅವ್ರ ಮನಸ್ಸಲ್ಲಿ ಇತ್ತಂತೆ ಸಾರಿ ಕೇಳಬೇಕು ಅಂತ. ಸಾರಿ ಕೇಳಬೇಕು ಅಂದಿದ್ದು ಇಷ್ಟು ದಿನ ಟೈಮ್ ಅವಶ್ಯಕತೆ ಇರ್ತಿಲ್ಲ, ಹಂಗಾಗಿ ನೀನು ಹಂಗಾರೆ ಅಟೆನ್ಷನ್ ಸೀಕ್ ಮಾಡ್ತಾ ಇದೆಯಾ ಅಂತ ಅನ್ನಿಸ್ತದೆ ನನಗೆಲ್ಲ ಒಂದ್ ಕಡೆಗೆ. ಸೊ ನಾನು ಸುದೀಪ್ ಸರ್ ಮುಂದೆ ಕ್ಲಾರಿಟಿ ಕೊಟ್ಬಿಡೋಣ ಅಂತ. ಇವ್ರು ಹೇಳಿದ್ರು, ರಜತ್ ಅವ್ರು ಹೇಳಿದ್ರೆ ನಾನು ಅಲ್ಲಿ ಬಂದಾದ್ಮೇಲೆ ಮನೆ ಜನಕ್ಕೆಲ್ಲ ಸಾರಿ ಕೇಳಿದೆ ಅಂತಂದ್ರೆ ನಮ್ಗಂತೂ ಕ್ಲಿಪ್ಪಿಂಗ್ ಅಂತೂ ಕಾಣಲಿಲ್ಲ. ನಿಮ್ಗೇನಾದ್ರು ಕಾಣಿಸ್ತಾ ಗೈಸ್ ಅವ್ರೇನೋ ಸಾರಿ ಕೇಳಿದ್ದು ಹೋಗ್ಬಿಟ್ಟು ಎಲ್ಲರ ಹತ್ರ ನಾನು ಹಿಂಗೆ ಮಾತಾಡಿ ತಪ್ಪು ಅಂತ ಸಾರಿ ಕೇಳಿದೆ ಅಂತ. ಇವನ್ ಶೋಭಾ ಶೆಟ್ಟಿ ಅವರು ಟಾಸ್ಕ್ ಎಲ್ಲ ಆದ್ಮೇಲೆ ಹೋಗಿ ಕೇಳಿದ್ದಕ್ಕೆ ಅವ್ರೇನು ಹೇಳಿದ್ರು, ನನ್ನ ಮನಸ್ಸಿಗೆ ನಾನು ಸಾರಿ ಕೇಳ್ಕೊಂತೀನಿ ಅಂತಂದ್ರು. ಮನಸ್ಸಿಗೆ ಸಾರಿ ಕೇಳ್ಕೊಳಂಗಿದ್ರೆ ಮನಸ್ಸಲ್ಲೇ ಬೈಕಬೇಕಿತ್ತು, ಆಚ ಕಡೆ ಏನಕ್ಕೆ ಬೈದ್ರು? ಬೈಲಿಲ್ಲ. ಸೊ ಯಾರ ಜೊತೆನೂ ನನ್ನ ಪ್ರಕಾರ ನಮಗೆ ಕಾಣಿಸಿಲ್ಲ ಸಾರಿ ಕೇಳಿ ಯಾರೋ ನಾನು ಅವ್ರಿಗೆ ಮಾತಾಡಿ ತಪ್ಪು, ನಾನು ನನ್ನ ಒಂದು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ ಅವ್ರು ಯಾರ ಹತ್ರನೂ ಹೇಳ್ಕೊಂಡಿದ್ದು ಕ್ಲಿಪ್ಪಿಂಗ್ ಅಂತೂ ಕಾಣಲಿಲ್ಲ. ಒಂದ್ ಥಿಂಗ್ ಏನು ಗೊತ್ತಾ, ಆಕ್ಚುಲಿ ರಜತ್ ಅವ್ರು ಒಂದು ಅರ್ಥ ಮಾಡ್ಕೊಬೇಕು, ಸಾರಿ ಕೇಳೋದ್ರಿಂದ ಯಾರು ಕೂಡ ಚಿಕ್ಕವರಾಗಲ್ಲ. ಸೊ ಮೇನ್ ಥಿಂಗು ಇವ್ರದ್ದು ತಪ್ಪಿದೆ. ತಪ್ಪೆಲ್ಲಿತ್ತು ಅಂತಂದ್ರೆ ಅವ್ರು ಎದೆಗದೆ ಕೊಡೋದು, ಅದು ಲೈಕ್ ಟಾಸ್ಕ್ ಅಂತ ಬಂದಾಗ ಟೀಮ್ ವರ್ಸಸ್ ಟೀಮ್ ಆಗಿರುತ್ತೆ. ಸೊ ಅದನ್ನೇನೋ ಮಾತಾಡಕ್ಕೆ ಹೋಗ್ತಾರೆ, ಕ್ಲಾರಿಟಿ ಒಂದು ಒಳ್ಳೆ ಮಾತಿಂದ ಕ್ಲಾರಿಟಿ ಕೊಡಬೇಕು. ಕಿರ್ಚಾಡ್ಲಿ, ಅಲ್ಲ ಗುರು ನಾನು ಹಿಂಗೆ ಹೇಳೋದು ಹಿಂಗೆ, ನಾನು ಆಡ್ತಾ ಇದ್ದೀನಿ ಹಿಂಗೆ ಅಂತ. ಬಟ್ ಅದು ಕೆಟ್ಟ ವರ್ಡ್ನ ಯೂಸ್ ಮಾಡ್ಕೊಂಡು ನೀವು ನೋಡಿದ್ರೆ ತ್ರಿವಿಕ್ರಮ್ ಅವರು ಈಗ ಸಾಕಾದ ಫಿಸಿಕಲ್ ಆಗಿ ಚೆನ್ನಾಗೇ ಇದ್ದಾರೆ. ಇದುವರೆಗೂ ಅದೊಂದು ಒಂದು ಗೇಮಲ್ಲಿ ಲೈಕ್ ಸೆಡೆಗಳ ಆಟ ಆಡಲ್ಲ ಅಂತ ಒಂದು ಪದ ಯೂಸ್ ಮಾಡಿದ್ರು, ಅದು ಬಿಟ್ಟರೆ ಬೇರೆ ಪದಗಳು ಯೂಸ್ ಮಾಡಿಲ್ಲ ಅವರು ಇಲ್ಲಿ ತನಕ. ಯೋಚನೆ ಮಾಡ್ತಾರೆ ಅವರು, ಥಿಂಕ್ ಮಾಡಿ ಮಾತಾಡ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಇನ್ನೂ ಫ್ಯೂಚರ್ ಇದೆ, ನನ್ನ ಆಚೆ ಕಡೆ ತುಂಬಾ ಜನಗಳು ಕೆಡ್ದಾಗ ನೋಡ್ತಾರೆ, ನನ್ಗೆ ಯಾಕೆ ಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ರಜತ್ ಅವ್ರಿಗೂ ಫ್ಯೂಚರ್ ಇರ್ಬೋದು, ಬಟ್ ಬೇರೆ ತರ. ಇದು ಹೆಂಗಾಗ್ಬಿಡೈತೆ ಅಂತಂದ್ರೆ, ಈಗ ರಜತ್ ಅವ್ರೇನೋ ಒಂದ್ ಕಡೆ ನಾನು ಆಚೆ ಕಡೆ ಸೆಟ್ಲ್ ಆಗಿಬಿಟ್ಟಿದ್ದೀನಿ, ಮನೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೀನಿ, ಈ ಬಿಗ್ ಬಾಸ್ ಏನ್ ಆಟ ಆಡಬೇಕು ಅಂತ ಚೆನ್ನಾಗಿ ಕ್ಲಾರಿಟಿ ಇಟ್ಕೊಂಡು ಬಂದಿದ್ದಾರೆ. ಬಟ್ ಹಾಗಂತ ಮಾತಿನ ಮೇಲೆ ನಿಗಾ ಇರಬೇಕು. ಕೆಲವೊಂದು ಬಾರಿ ಮಾತು ಏನಾಗುತ್ತೆ ಅದೇ ಮುಳುವಾಗುತ್ತೆ. ನಿನ್ನೆ ಪಾಯಿಂಟ್ ಔಟ್ ಮಾಡಬೇಕಾಗಿದ್ದೆ ಇದು. ಹೆಂಗ್ ಗೊತ್ತಾ ಗೈಸ್, ಈಗ ಹೆಂಗಾಗಿದೆ ಅಂತಂದ್ರೆ ಈಗ ಬಿಗ್ ಬಾಸ್ಗೆ TRP ಬೇಕು. ಈಗ ಈ ರಜತ್ ಅವರಿಂದ TRP ಬರ್ತಾ ಇದೆ, ಸ್ವಲ್ಪ ರೈಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವಾಗಿಂದ ಇವ್ರು ಬೈದಾಗಿಂದ ಈ ತರ ಟಾಸ್ಕ್ಗಳೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ಸ್ವಲ್ಪ ರೈಸ್ ಆಗಿದೆ. ಇವಾಗ ಮತ್ತೆ ನಾನು ಸುದೀಪ್ ಸರ್ ಏನಾದ್ರು ರ್ಯಾಶ್ ಆಗಿ ಬೈದ್ಬಿಟ್ಟು ರಜತ್ ಅವ್ರ ಬಾಯಿ ಮುಚ್ಚಿಸ್ಬಿಟ್ರೆ ಅವರು ಏನು ಮಾತಾಡೋದು ಪರ್ಫಾರ್ಮೆನ್ಸ್ ಇರಲ್ಲ ಅನ್ನೋ ಒಂದು ಉದ್ದೇಶದಲ್ಲಿ ಹೆಂಗೆ ಅಂತಂದ್ರೆ ಆವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ತರ ಮಾತಾಡಿದ್ರು. ನೆನ್ನೆ ಅದನ್ನೇ ಹೇಳ್ತಾ ಇರೋದು ಇವರು. ಇವ್ರಿಗೆ ಏನು ಬಿಗ್ ಬಾಸ್ ಕೊಟ್ನಲ್ಲಿ TRP ಬೇಕು, ಅದಕ್ಕೆ ಆ ಕ್ಲಿಪಿಂಗ್ಸ್ ನ ಬಿಟ್ರು. ಇವಾಗ ಶಿಶಿರ್ ಅವ್ರು ಉರ್ಕೊಂತಾರೆ, ಶಿಶಿರ್ ಅವ್ರು ಉರ್ಕೊಂಡು ಇನ್ನೂ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ತಾರೆ ಅಂತ. ಶಿಶಿರ್ ಅವ್ರಿಗೆ 2 ವೀಕ್ ಅಂದ್ರೆ ಅದನ್ನೇ ಹೇಳ್ತಾ ಇರೋದು, ಐಶ್ವರ್ಯ ಜೊತೆ ಇರಿ, ನಾವೇನೂ ಬೇಜಾರಿಲ್ಲ, ಐಶ್ವರ್ಯ ಅವರು ಶಿಶಿರ್ ಜೊತೆ ಇರ್ಲಿ, ನಮ್ಗೇನು ಬೇಜಾರಿಲ್ಲ. ಬಟ್ ಇಲ್ಲಿ ಹೆಸರು ಹಾಳಾಗ್ತಿರೋದು ಶಿಶಿರ್ ಅವ್ರದೇನೆ ಅಂತ ಅರ್ಥ ಆಗ್ತಲ್ಲ. ಐಶ್ವರ್ಯ ಅವ್ರು ಏನ್ ಮಾಡ್ತಾರೆ, ಇನ್ ಕೇಸ್ ಇವ್ರ ಆಚೆ ಹೋದ್ರೆ ಇನ್ನೊಂದು ಜೋಡಿ ಹುಡ್ಕೊಂತಾರೆ ಅವ್ರು. ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. ಅವ್ರು ಇನ್ನೊಂದು ಹೇಳಿದ್ರೆ ಏನೋ ಹುಡುಗಿರ್ ಕೈ ಹಿಡ್ಕೊಳ್ಳೋಕ್ಕೂ ಲೈಕ್ ಅದಕ್ಕೂ ಕೂಡ ಏನೋ ಮಾಡಿರ್ಬೇಕಂತ ಪುಣ್ಯ ಇರಬೇಕೋ, ಇಲ್ಲಾಂದ್ರೆ ಅದಕ್ಕೂ ಏನೋ ಸಾಧನೆ ಮಾಡಿರ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅವ್ರದಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ನೀನು ಕೈ ಹಿಡ್ಕೊಳಕ್ಕೆ ಬಂದಿರೋದು, ನೀನು ಟಾರ್ಗೆಟ್ ಇರೋದೇನು, ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದು ಕಪ್ ಗೆಲ್ಬೇಕು, ಮನೆ ಜನಗಳ ಮನಸ್ಸು ಗೆಲ್ಲಬೇಕು, ನಾನು ಹತ್ರ ಆಗಬೇಕು, ನಾನು ಕೂಡ ನೆಕ್ಸ್ಟ್ ವೀಕ್. ಇಲ್ಲಿ ಏನು ಗೊತ್ತಾಗ, ನಾನು ಬರೆದು ಕೊಡ್ತೀನಿ ರಜತ್ ಅವ್ರ ಬಾಯಲ್ಲಿ ನೆಕ್ಸ್ಟ್ ವೀಕ್ ಗೇಮ್ ಏನೋ ಬಂದಾಗ ಈ ಥರ ರೈಸ್ ಆದಾಗ ಮತ್ತೆ ಆ ಪದಗಳು ಬಂದೇ ಬರ್ತವೆ, ಬರೆದು ಕೊಡ್ತೀನಿ. ಯಾಕಂತಂದ್ರೆ ನಿನ್ನೆ ಸುದೀಪ್ ಸರ್ ಹೇಳಿರೋದು ಅವ್ರಿಗೂ ಗೊತ್ತಾಗಿದೆ. ಲೈಕ್ ಅಷ್ಟೆಲ್ಲ ಹೇಳಿದ್ಮೇಲೆ ಸಾರಿ ಕೇಳಿದ್ಮೇಲೆ ಮತ್ತೆ ಅವರು ಮಾತಾಡ್ತಿದ್ದ ರೀತಿ ಹೆಂಗಿತ್ತು ಗೊತ್ತಾ, ಸುದೀಪ್ ಸರ್ ಬರೀ ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಅವ್ರ ಮೈಂಡಲ್ಲಿ ಇತ್ತು. ಬಟ್ ನಾನು ಬರೆದು ಕೊಡ್ತೀನಿ, ರಜತ್ ಅವ್ರು ನೆಕ್ಸ್ಟ್ ಟೈಮು ಆ ಪದಗಳು ಯೂಸ್ ಮಾಡೇ ಮಾಡ್ತಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ನೀವು ಹೇಳಿ. ಸೊ ಗೈಸ್, ಒಟ್ಟಿನಲ್ಲಿ ಇಷ್ಟು ತ್ರಿವಿಕ್ರಮ್ ಅವ್ರಿಗೂ ಕೂಡ ನೆನೆ ಅದೇ ಒಂದಷ್ಟು ಮಾಲೆಗಳು ಬರುತ್ತೆ. ಅಂದರೆ ಲೈಕ್ ಗುಳ್ಳೆನರಿ ಸೈಲೆಂಟಾಗಿ ಇಟ್ಕೊಂಡು ಎಲ್ಲರ ಹತ್ರನೂ ಚೆನ್ನಾಗಿ ಇಟ್ಕೊಂಡು ಗೇಮ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ, ಅದು ಇದು ಅಂತ. ಇವನ್ ಮೋಕ್ಷಿತ್ ಅವ್ರು ಕೂಡ ಒಂದು ಅರ್ಥ ಮಾಡ್ಕೊಬೇಕು ಏನಂತಂದ್ರೆ, ಇವನ್ ಅವರು ಕೂಡ ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಯಾರ ಜೊತೆ, ಶಿಶಿರ್ ಅವ್ರ ಜೊತೆ. ನಿಮ್ ಕ್ಲಿಪಿಂಗ್ಸ್ ಗೊತ್ತಿಲ್ಲ ಅಂತಂದ್ರೆ ಕ್ಲಿಪಿಂಗ್ಸ್ ಹಾಕ್ತೀನಿ. ಮೋರ್ ಓವರ್ ಮೋಕ್ಷಿತ್ ಅವ್ರಿಗೆ ಅಷ್ಟೊಂದು ಯೋಚನೆ ಮಾಡೋ ಕೆಪಾಸಿಟಿ, ಥಿಂಕಿಂಗ್ ಇಲ್ಲ. ನಾನು ನೋಡಿರೋ ಮಟ್ಟಿಗೆ ಇಷ್ಟು ವೀಕಲ್ಲೂ ಕೂಡ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಈಸಿಯಾಗಿ ಮ್ಯಾನಿಪುಲೇಟ್ ಆಗ್ತಾ ಇದ್ದಾರೆ. ಅವರೇ ಕುತ್ಕೊಂಡು ಯೋಚನೆ ಮಾಡ್ತಾರೆ, ಒಬ್ಬರೇ ಕುತ್ಕೊಂಡು ಯೋಚನೆ ಮಾಡ್ತಾರೆ. ಹಿಂಗಾಗ್ಬಿಡುತ್ತೆ, ಸೊ ಹಿಂಗಾಗ್ಬಿಡುತ್ತೆ. ಇವನ್ ತ್ರಿವಿಕ್ರಮ್ ಅವರು ಆಕ್ಚುಲಿ ಸೇಫ್ ಗೇಮ್ ಮಾಡ್ತಾ ಇದ್ದಾರೆ, ನಿಜ ಒಪ್ಕೊಳ್ಳೋಣ. ಇವರು ಸೇಫ್ ಗೇಮ್ ಮಾಡಬೇಕು, ಇವರು ಕೂಡ ಗೇಮ್ ಆಡ್ತಾ ಇದ್ದಾರೆ, ಅದು ಒಪ್ಕೊಳ್ಳೋಣ. ಬಟ್ ಹಂಗಂತ ಅದನ್ನ ಡೈರೆಕ್ಟ್ ಆಗಿ ಹಣೆ ಮೇಲೆ ಹೊಡೆಯೋ ತರ ಮಾತಾಡಬಾರ್ದು. ಚೈತ್ರ ಅವರು ಕೂಡ ಅದೇ ಕೊಟ್ಟರು, ಲೈಕ್ ಡಬಲ್ ಗೇಮ್ ನರಿ ಅಂತೆಲ್ಲ ಹೇಳ್ಕೊಟ್ರು. ಅಂಡ್ ಶೋಭಾ ಶೆಟ್ಟಿ ಅವರು ಕೂಡ ಅದೇ ಕೊಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ 3 ಜನ, ಮೋಕ್ಷಿತ್ ಅವರು, ಚೈತ್ರ ಅವರು ಅಂಡ್ ಶೋಭಾ ಶೆಟ್ಟಿ ಅವರು 3 ಜನ ಸೇರ್ಕೊಂಡು ಲೈಕ್ ನರಿ ಬುದ್ಧಿ ಅಂತಾರ ಒಂದು ಗಾದೆಗಳು ಇದು ಬೋರ್ಡ್ನ ಅವ್ರಿಗೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಅದಕ್ಕೆ ತ್ರಿವಿಕ್ರಮ್ ಅವರು ಲೈಕ್ ಸಖತ್ತಾಗೆ ಟಕ್ಕರ್ ಕೊಟ್ಟರು ಅಂತಾನೆ ಹೇಳ್ಬೋದು. ಈ ಮನೆಯಲ್ಲಿ ನಾನು ಮ್ಯಾನಿಪುಲೇಟ್ ಮಾಡೋ ಇಲ್ಲ ಏನೋ ಕೀಳ್ಗೊಂಬೆಗಳು ಜಾಸ್ತಿ ಇದಾವೆ ಅನ್ಕೊಂಡಿದ್ದೆ, ಅದಕ್ಕೆ ಸುಮ್ಮನೆ ಇದ್ದೆ. ಬಟ್ ಇನ್ಮೇಲೆ ಅದೆಲ್ಲ ಆಗಲ್ಲ. ಸೊ ಇವ್ರು ಈಗ ಫಸ್ಟ್ ಆಫ್ ಆಲ್
ಅವ್ರು ಆ್ಯಕ್ಚುಲಿ ಸಾಫ್ಟ್ ಕಾರ್ನರ್ ತೋರಿಸಿದ್ರು ನನಗೆ ಅನ್ಸುತ್ತೆ. ಯಾಕಂದರೆ ಚೈತ್ರ ಕುಂದಾಪುರ ಅವ್ರ ಮೇಲೆ ಆಗಲಿ ಇಲ್ಲಾಂದರೆ ಮೋಕ್ಷಿತಾ ಅವ್ರ ಮೇಲೆ ಆಗಲಿ ಸಾಫ್ಟ್ ಕಾರ್ನರ್ ತೋರಿಸಿದ್ರು. ಆ್ಯಂಡ್ ಮೋರ್ ಓವರ್ ಅವ್ರು ಎಲ್ಲೂ ಕೂಡ ನಾಮಿನೇಷನ್ ಬಗ್ಗೆ ಲೈಕ್ ಮಾತಾಡಿಲ್ಲ. ನೀನು ನನ್ನ ನಾಮಿನೇಟ್ ಮಾಡಬೇಡ, ನಾನು ನಿನ್ನ ನಾಮಿನೇಟ್ ಮಾಡಲ್ಲ ಅಂತ ಎಲ್ಲೂ ಕೂಡ ಮಾತಾಡಿಲ್ಲ. ಇದುವರೆಗೂ ಕ್ಲಿಪ್ಪಿಂಗ್ಸ್ ಕೂಡ ಬಂದಿಲ್ಲ ಯಾರ ಹತ್ರ, ಮೋಕ್ಷಿತಾ ಆಗಲಿ ಇಲ್ಲ ಚೈತ್ರ ಕುಂದಾಪುರನಾರ ಆಗಲಿ. ಬಟ್ ಇಲ್ಲಿ ಮೋಕ್ಷಿತ್ ಅವ್ರು ಏನು ಮಾಡ್ತಾ ಇದ್ದಾರೆ, ಇವರು ತ್ರಿವಿಕ್ರಮ್ ಅವರು ಅವ್ರ ಹತ್ರ ಮೋಕ್ಷಿತ್ ಅವ್ರ ಹತ್ರನೂ ಕೂಡ ಮಾತಾಡ್ತಾರೆ. ನಿಮಗೆ ತುಂಬ ಕೆಪಬಿಲಿಟಿ ಇದೆ, ಬಂದು ಟಾಸ್ಕ್ ಚೆನ್ನಾಗಿ ಆಡಿ, ನಿಮ್ಗೆ ಇದಿದೆ ಅಂತೆಲ್ಲ ಕೂಡ ಒಂದ್ಸತಿ ಲೈಕ್ ಹುರಿದುಂಬಿಸ್ತಾರೆ. ಬಟ್ ಅದನ್ನು ತಲೆಯಲ್ಲಿ ಇಡ್ಕೊಬೇಕಾಗಿರುತ್ತೆ ಅಂತ ಅನ್ಕೊಂತೀನಿ. ಎಲ್ಲೋ ಒಂದು ಕಡೆ ಮಾತಾಡ್ಸಿಲ್ಲ ಅನ್ನೋದ್ ಮಟ್ಟಿಗೆ ಲೈಕ್ ನೀನು ಡೈರೆಕ್ಟಾಗಿ ಅವ್ರಿಗೆ ಹೋಗಿ ಅದನ್ನ ಹಾಕೋದು ಅವೆಲ್ಲ ಸರಿ ಬರಲ್ಲ. ಇವನ್ ಅದು ಫೈರ್ ಆಗುತ್ತೆ ಆ್ಯಕ್ಚುಲಿ. ಅವ್ರಿಗೇನು ಗೊತ್ತಾ, ಇನ್ನೂ ಬೂಸ್ಟ್ ಕೊಡುತ್ತೆ. ಯಾಕಂದರೆ ಲಾಸ್ಟ್ ವೀಕ್ ಆಲ್ರೆಡಿ ಉರ್ಕೊಂಡು ಕೂತಿದ್ದಾರೆ ರಜತ್ ಅವ್ರು. ಆ ರೇಂಜ್ ಗೇಮ್ ಆಡ್ಬಿಟ್ರಲ್ಲ ಗುರು, ನಾವು ಗೆಲ್ಲಕ್ಕಾಗಿಲ್ಲ ಅಂತ. ಇನ್ನೊಂದು ಕಡೆ ಉಗ್ರ ಮಂಜು ನೋಡಿದ್ರೆ ಕ್ಯಾಪ್ಟನ್ ಆಗಿಬಿಟ್ಟಿದ್ದಾರೆ. ಇನ್ನು ನಂದೆಲ್ಲೋ ಒಂದು ಕಡೆ ಡಿಗ್ರೇಡ್ ಆಗ್ತಾ ಇದ್ದೀನಿ. ಅದಕ್ಕಿಂತ ಇನ್ನೂ ಫೈರ್ ಯಾರಿಗಾಗಿದೆ ಗೊತ್ತಾ, ಶಿಶಿರ್ ಅವ್ರಿಗಾಗಿದೆ. ನೆನ್ನೆ ಡೈರೆಕ್ಟಾಗಿ ಕೆಂಪೇಗೌಡ ಫಿಲಮ್ ನೋಡಿದ್ರಲ್ಲ, ಕೆಂಪೇಗೌಡ ಫಿಲಮ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಅಂತ ಕೇಳಿದಾಗ ಆಕ್ಚುಲಿ ಶಿಶಿರ್ ಅವರು ಲಾಸ್ಟ್ ವೀಕಿಂದನೂ ಅದು ಮೀಸೆ ಬಿಟ್ಟಿರೋದು. ಲಾಸ್ಟ್ ವೀಕಲ್ಲಿ ಅವ್ರ ಬಗ್ಗೆ ಏನು ಮಾತಾಡಿಲ್ಲ. ಅಂದರೆ ಮೀಸೆ ಬಿಟ್ಟಿದ್ದಾರೆ, ಅವ್ನು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂತ ಅವ್ರು ವೆಯ್ಟ್ ಮಾಡ್ತಿದ್ರೇನೋ ಏನೋ ನಮಗೆ ಗೊತ್ತಿಲ್ಲ. ಬಟ್ ಈ ವೀಕು ಕೊಟ್ಟಿರೋ ಕಾಂಪ್ಲಿಮೆಂಟ್ಸ್ ಹೆಂಗಿತ್ತು ಅಂತಂದರೆ, ಆ ಮೀಸೆ ಯಾಕಾದ್ರೂ ಬಿಟ್ಟು ಅನ್ನೋ ಥರನೇ ಇತ್ತು ಅವ್ರಿಗೆ. ಅವ್ರು ಆ್ಯಕ್ಚುಲಿ ಇಲ್ಲ ಕಾರ್ತಿಕ್ ಮಹೇಶ್ ಆಗಕ್ಕೆ ಹೋಗ್ತವ್ರೆ. ಲಾಸ್ಟ್ ಸೀಸನ್ ವಿನ್ನರ್ ಅದಲ್ಲ ಕಾರ್ತಿಕ್ ಅವ್ರು ಆಗಕ್ಕೆ ಹೋಗ್ತಾರೋ. ಅದು ಆಗಲ್ಲ. ಕಾರ್ತಿಕ್ ಅವ್ರಿಗೆ ಒಂದು ಬೇರೆ ಏಮ್ ಇತ್ತು. ಕಾರ್ತಿಕ್ ಅವರು ಆ್ಯಕ್ಚುಲಿ ಒಂದು ಟಾಸ್ಕ್ ಅಂತ ಬಂದಾಗ ಕರೆಕ್ಟಾಗಿ ಆಡೋರು, ನಾಮಿನೇಷನ್ಗೂ ಕರೆಕ್ಟಾಗಿ ರೀಸನ್ಸ್ ಕೊಡೋರು, ಮಕ್ಕಳು ಕೊಡ್ದಂಗೆ ರೀಸನ್ಸ್ ಕೊಡೋರು. ಸೊ ಅದರಿಂದನೇ ಅವರು ಆ ವಿನ್ನರ್ ಆಗಕ್ಕೆ ಒಂದು ಇದು ಸಿಕ್ತು ಅಂತಲೇ ಹೇಳ್ಬೋದು. ಬಟ್ ಇವರು ಹಂಗೆ ಮಾಡ್ತಾ ಇಲ್ಲ, ಇದು ತಪ್ಪಾಗ್ತಾ ಇದೆ. ಅದನ್ನ ಎಚ್ಚರಿಸ್ಕೊಂಡ್ರೆ ಓಕೆ, ಇಲ್ಲ ಅಂತಂದರೆ ಅಷ್ಟೇ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಗೈಸ್, ಆ್ಯಕ್ಚುಲಿ ನಿನ್ನೆ ನಾಮಿನೇಷನ್ಲಿ ಸೇಫ್ ಆದವರು ಮೋಕ್ಷಿತಾ ಹಾಗೂ ಹನುಮಂತ ಅವರು ಸೇಫ್ ಆಗಿದ್ದಾರೆ. ಮಿಕ್ಕಿದ ಕಂಟೆಸ್ಟೆಂಟ್ಗಳೆಲ್ಲ ಇನ್ನು ಡೇಂಜರ್ ಝೋನಲ್ಲಿದ್ದಾರೆ. ನಮಗೆ ಸಿಗ್ತಿರೋ ಅಪ್ಡೇಟ್ ಪ್ರಕಾರ ಧರ್ಮ ಕೀರ್ತಿ ರಾಜ್ ಅವರು ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಲಾಸ್ಟ್ ವೀಕ್ ಅವ್ರ ಪರ್ಫಾರ್ಮೆನ್ಸ್ 0 ಇತ್ತು. ಇವನ್ ಅನುಷ್ ಅವ್ರು ಹೋದಾಗ್ಲೇ ಲೈಕ್ ಸುದೀಪ್ ಸರ್ ಹೇಳಿದರು ನೆಕ್ಸ್ಟ್ ವೀಕು ನೀವು ಬರೋ ಥರ ಮಾಡ್ಕೋಬೇಡಿ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಹೇಳೋಕ್ಕಾಗಲ್ಲ ಯಾರನ್ನ ಕಳಿಸ್ತಾರೆ ಏನು ಬಿಡ್ತಾರೆ. ಬಟ್ ಬಲ್ಲ ಮೊಳಗಳ ಪ್ರಕಾರ ಧರ್ಮ ಅವ್ರು ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡೋಣ ಕಾದು ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ. ಸೊ ಗೈಸ್, ಏನು ಅನ್ನಿಸ್ತು ನಮ್ಮ ಈ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಗೈಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.